ಇನ್ನು ಡಿಸೆಂಬರ್ 5ನೇ ತಾರೀಕಿನಂದು ಆಯೋಜನೆ ಮಾಡಿರುವಂತಹ ಸಮಾವೇಶ ನಾನಾ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಪಕ್ಷದ ವೇದಿಕೆಯಲ್ಲೇ ಕಾರ್ಯಕ್ರಮ ನಡೆಸಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದು ನನ್ನ ನೇತೃತ್ವದಲ್ಲೇ ಸಮಾವೇಶ ನಡೆಯುತ್ತೆ ಅಂತ ಹೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ಈ ಮೊದಲು ಸಮಾವೇಶವನ್ನು ಆಯೋಜಿಸಿದ್ದಂತ ಸಚಿವರುಗಳೇನಿದ್ರು ಅಥವಾ ಆಯೋಜಕರೇನ್ಗಳಿದ್ರು ಅವರೇ ಇವತ್ತು ನಡೆದಂತ ಒಂದು ಪೂರ್ವಭಾವಿ ಸಭೆಗೆ ಗೈರಾಗಿದ್ದಾರೆ. ಇದು ಕಾಂಗ್ರೆಸ್ನಲ್ಲೂ ಕೂಡ ಬಣದ ಬಡಿದಾಟವನ್ನ ಮುನ್ನೆಲೆಗೆ ತರುತ್ತಾ ಅನ್ನುವಂತ ಒಂದು ಡೆವಲಪ್ಮೆಂಟ್ಸ್ ಹುಟ್ಟುಹಾಕುವಂತೆ ಮಾಡಿದೆ. ಸಂಪೂರ್ಣ ಬದಲಾಯಿತು ಹಾಸನ ಸಮಾವೇಶದ ರೂಪುರೇಷೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಸಮಾವೇಶವನ್ನ ಪಕ್ಷದ ವೇದಿಕೆಯಾಗಿಸಿದ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಹಾಸನದಲ್ಲಿ ರೆಡಿಯಾಗ್ತಿರೋ ಸಮಾವೇಶಕ್ಕೆ ಇವತ್ತು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸ್ವಾಭಿಮಾನಿ ಸಮಾವೇಶಕ್ಕೆ ಸಿಎಂ ಆಪ್ತ ಸಚಿವರು ಸಜ್ಜಾಗ್ತಿದ್ದ ಹೊತ್ತಲ್ಲೇ ಪತ್ರವೊಂದು ಹೈಕಮಾಂಡ್ ಅಂಗಳ ತಲುಪಿತ್ತು. ಆಗ ಪಕ್ಷದ ಚಿಹ್ನೆಯಡಿಯಲ್ಲಿಯೇ ಸಮಾವೇಶ ನಡೆಸುವಂತೆ ಹೈಕಮಾಂಡ್ ಸೂಚನೆ ನೀಡಿತ್ತು. ಈ ಬೆಳವಣಿಗೆ ಆಗ್ತಿದ್ದಂತೆ ಎಂಟ್ರಿ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶವನ್ನ ಟೇಕ್ ಓವರ್ ಮಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಸಿ ನನ್ನ ನೇತೃತ್ವದಲ್ಲೇ ಸಮಾವೇಶ ನಡೆಯುತ್ತೆ ಎಂದಿದ್ದಾರೆ. ಈ ಮೂಲಕ ಹಾಸನ ಸ್ವಾಭಿಮಾನಿ ಸಮಾವೇಶವನ್ನ ಪಕ್ಷದ ಸಮಾವೇಶವನ್ನಾಗಿ ಬದಲಾಯಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಪಕ್ಷಕ್ಕೆ, ಇಡೀ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಚೀಫ್ ಮಿನಿಸ್ಟರ್, ಈಸ್ ನಾಟ್ ಎ ಚೀಫ್ ಮಿನಿಸ್ಟರ್ ಆಫ್ ಎನಿ ಪೊಲ್ಯೂಷನ್ ಪಾರ್ಟಿ. ಒಂದೇ ಪಾರ್ಟಿ ಇರೋದು, ಒಂದೇ ಚಿಹ್ನೆ ಇರೋದು, ಒಂದೇ ಪಕ್ಷ ಇರೋದು. ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ. ನಾನು ಚೀಫ್ ಮಿನಿಸ್ಟ್ರು ಮತ್ತೆಲ್ಲ ಮಾತಾಡಿದ್ದೇವೆ. AICC ಅಧ್ಯಕ್ಷರು ಮಾತಾಡಿದ್ದಾರೆ, AICC ಜನರಲ್ ಸೆಕ್ರೆಟರಿ ಮಾತಾಡಿದ್ದಾರೆ. ಚೀಫ್ ಮಿನಿಸ್ಟ್ರು ನನ್ನ ಹತ್ರ ಕೆಲವರು ಬಂದು ಅವರ ಬೆಂಬಲ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀವಿ. ಡಿಕೆ ಕರೆದಿದ್ದ ಸಭೆಗೆ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದ ಸಚಿವರೇ ಗೈರು. ಇನ್ನು ಹಾಸನ, ಮೈಸೂರು, ಚಾಮರಾಜನಗರ ಉಸ್ತುವಾರಿ ಮಂತ್ರಿಗಳಿಗೆ ಸಮಾವೇಶದ ಜವಾಬ್ದಾರಿ ಅಂತ ಡಿಕೆ ಹೇಳಿದ್ರು. ಆದರೆ ಹಾಸನ ಉಸ್ತುವಾರಿ ಸಚಿವ KN ರಾಜಣ್ಣ, ಮೈಸೂರು ಉಸ್ತುವಾರಿ ಸಚಿವ HC ಮಹದೇವಪ್ಪ, ಚಾಮರಾಜನಗರ ಉಸ್ತುವಾರಿ ಸಚಿವ K ವೆಂಕಟೇಶ್ ಮತ್ತು KJ ಜಾರ್ಜ್ ಡಿಕೆ ಕರೆದಿದ್ದ ಸಭೆಗೆ ಗೈರಾಗಿದ್ದು ನಾನಾ ಚರ್ಚೆಗೆ ಗ್ರಾಸವಾಗಿತ್ತು. ಅತ್ತ ಮೈಸೂರಿನಲ್ಲಿ ಸೇರಿದ್ದ ಮಹದೇವಪ್ಪ ಮತ್ತು ವೆಂಕಟೇಶ್ ಸ್ವಾಭಿಮಾನಿ ಸಮಾವೇಶದ ಪೂರ್ವ ಸಿದ್ಧತಾ ಸಭೆ ನಡೆಸಿದ್ರು. ಆದರೆ ಈ ಎಲ್ಲ ಬೆಳವಣಿಗೆಗೂ ಮುನ್ನ ಮಾತನಾಡಿದ್ದ ಸಿಎಂ ಡಿಸಿಎಂ ಡಿಕೆಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಇದು ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಸಮಾವೇಶ ಅಂದರು. ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತೆ ಸ್ವಾಭಿಮಾನಿಗಳ ಒಕ್ಕೂಟ ಜಂಟಿ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದಕ್ಕೆ ಸುರ್ಜೇವಾಲಾ ಅವರನ್ನು ಕೂಡ ಆಹ್ವಾನ ಮಾಡಿದ್ದೀನಿ, ಖರ್ಗೆ ಅವ್ರಿಗೂ ಕೂಡ ಆಹ್ವಾನ ಮಾಡಿದ್ದೀನಿ. ಗೊತ್ತಾಯ್ತಾ? ಇನ್ನು ಗೊಂದಲವೇ ಇಲ್ಲ ಅಂತಿರೋ ಕಾಂಗ್ರೆಸ್ ನಾಯಕರ ಸಮರ್ಥನೆಗೆ ಡಿಚ್ಚಿ ಕೊಟ್ಟ ಬಿಜೆಪಿ ನಾಯಕರು ಯಾವ ಪುರುಷಾರ್ಥಕ್ಕೆ ಸಮಾವೇಶ ಅಂತ ಪ್ರಶ್ನಿಸಿದ್ರು. ಹಾಸನದಲ್ಲಿ ನೀವು ದೊಡ್ಡ ಏನೋ ಸಮಾವೇಶ ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ಯಾವ ಪುರುಷಾರ್ಥಕ್ಕೆ? ಇಲ್ಲಿ ಸಾವುಗಳಾಗ್ತಾ ಇದೆ, ಆಸ್ಪತ್ರೆಗಳ ಸ್ಥಿತಿ ಶೋಚನೀಯ ಆಗ್ತಾ ಇದೆ, ಇವತ್ತು ಖಜಾನೆ ಖಾಲಿ ಆಗಿದೆ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿಯನ್ನು ಇಳಿಸ್ಬೇಕನ್ನುವಂಥದ್ದು ಅಲ್ಲಿ ಒಳಗೊಂದು ಕುತಂತ್ರ ನಡೆದ ಇದೆ. ಅದು ಯಾವಾಗ ಎಕ್ಸ್ಪೋಸ್ ಆಗ್ತದೆ ಹೇಳಕ್ಕೆ ಬರೋದಿಲ್ಲ. ಆ ಟೈಮ್ ಬಂತಂದರೆ ಇವತ್ತು ಬೀದಿ ಜಗಳನೂ ಸ್ಟಾರ್ಟ್ ಆಗ್ತದೆ. ಈಗ ಹಾಸನದ್ದು ಮೊದಲ ಅಹಿಂದ ಸಮಾವೇಶ ಅಂದರು, ಈಗ ಕಾಂಗ್ರೆಸ್ ಬ್ಯಾನೆ ಮೇಲೆ ಮಾಡ್ತಾರೆ. ಸಿದ್ದರಾಮಯ್ಯನಿಗೆ ಸಂಕಟ ಬಂದಾಗೆಲ್ಲ ಅಹಿಂದ ನೆನ್ಕೊಂಡ್ಬಿಡ್ತಾರೆ. ಸಿದ್ದರಾಮಯ್ಯನಿಗೂ ಸಂಕಟ ಬಂದಾಗ ಅಹಿಂದ ವೆಂಕಟರಮಣ ಅವ್ರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಅಹಿಂದ ಬಳಸ್ಕೊತಾ ಇದ್ದಿರುತ್ತೆ. ಅಹಿಂದ ಏನು ಮಾಡಿದ್ದೀವಿ ಹೇಳಿ. ಸಮಾವೇಶಕ್ಕಂತೂ ಮುಹೂರ್ತ ಫಿಕ್ಸ್ ಆಗಿದೆ, ಅಖಾಡವು ರೆಡಿ ಆಗಿದೆ. ಹಾಸನದಲ್ಲಿ ಯಾರ ಶಕ್ತಿ ಪ್ರದರ್ಶನವಾಗುತ್ತೆ ಅನ್ನೋದು ಡಿಸೆಂಬರ್ 5ಕ್ಕೆ ಗೊತ್ತಾಗಲಿದೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.